ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸನ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಯಾಕಂದರೆ HST ನೋಟಿಫಿಕೇಷನ್ ಕೂಡ ಹತ್ರನೇ ಬರ್ತಾ ಇದೆ. ದಿನೇ ದಿನೇ ಹೊಸ ನ್ಯೂಸ್ಗಳು ಕೂಡ ಬರ್ತಾ ಇರೋದ್ರಿಂದ ಎಲ್ಲರೂ ಕೂಡ ಚೆನ್ನಾಗಿ ಚುರುಕಾಗಿ ಅಭ್ಯಾಸನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲನೇದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಯಾರಾದರೂ ಸ್ಟಡಿ ಮಾಡ್ತಾ ಇರೋರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನಾನು ಇವತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಸಾಕ್ಷರತೆ ಇರೋದ್ರಿಂದ ನಮಗೆ GK ಪೇಪರಲ್ಲಿ 10 ಮಾರ್ಕ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಅಭ್ಯಾಸನ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂದ್ಕೊಂಡು ನನ್ನ ನೋಟ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ಕಂಪ್ಯೂಟರ್ ಸಾಕ್ಷರತೆಯಲ್ಲಿ ನಾನು 1ರಿಂದ 10ರವರೆಗೂ ಕ್ವಶನ್ನ ನಿಮಗೆ ಹೇಳ್ತೀನಿ. ನಿಮಗೆ ಬೇಕು ಅಂದರೆ ನೀವು ಕೂಡ ಈ ಥರ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡು ಬರ್ಕೊಂಡು ಸ್ಟಡಿ ಮಾಡ್ಬೋದು. ಇಲ್ಲಾಂದರೆ ಆ ವಿಡಿಯೋನ ಒಂದು 2-3 ಸಲ ರಿವಿಷನ್ ಆಗಿ ಕೇಳಿದ್ರು ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ತುಂಬ ಜನ ಕೇಳ್ತಾ ಇದ್ರಾ ಕಂಪ್ಯೂಟ್ರು ಮತ್ತು GK ಪೇಪರ್ಗೆ ನೀವು ಯಾವ ಥರ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಬೇಸಿಕಲಿ ನಾವು ಕಂಪ್ಯೂಟರ್ ಬಗ್ಗೆ, ಕಂಪ್ಯೂಟರ್ ಅರ್ಥ ಮತ್ತು ಅದ್ರ ಬಗ್ಗೆ ಸ್ವಲ್ಪ ಹಿಸ್ಟ್ರಿನ ತಿಳ್ಕೊಳೋದಾದರೆ, ಫಸ್ಟು ಮೊದಲನೇ ಕ್ವಶನ್ನ ಹೇಳ್ತಾ ಇದೆ, ಕಂಪ್ಯೂಟರ್ ಅಂದರೆ ಏನು ಅಂತ. ಕಂಪ್ಯೂಟರ್ ಅಂದರೆ ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿದ್ದು ಇದು ಡೇಟಾವನ್ನು ಸಂಸ್ಕರಿಸಿ ಮಾಹಿತಿಯಾಗಿ ಪರಿವರ್ತನೆ ಮಾಡುತ್ತೆ. ಇದು ಕಂಪ್ಯೂಟರ್ ಅರ್ಥ ಆಗಿರುತ್ತೆ. ಅಂದರೆ ಕಂಪ್ಯೂಟ್ರ್ ಏನು ಮಾಡುತ್ತೆ, ಕಂಪ್ಯೂಟ್ರ್ ಅಂದರೆ ಏನು ಅನ್ನೋದಂದರೆ, ನಾವು ಕಂಪ್ಯೂಟ್ರ್ ಅಂದರೆ ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿದ್ದು ಇದು ಡೇಟಾವನ್ನು ಸಂಸ್ಕರಿಸಿ ಮಾಹಿತಿಯಾಗಿ ಪರಿವರ್ತಿಸುತ್ತದೆ. ಇದು ಮೊದಲನೇ ಕ್ವಶನ್ಗೆ ಆನ್ಸರ್. ಆದರೆ ಎರಡನೇ ಕ್ವಶನ್ನು, ಕಂಪ್ಯೂಟರ್ನ ಕಂಡುಹಿಡಿದವ್ರು ಯಾರು ಅಂತ. ಫಾದರ್ ಆಫ್ ಕಂಪ್ಯೂಟರ್ ಅಂತ ಯಾರನ್ನು ಕರೀತಾರೆ ಅಂತ ಈ ಥರನೂ ಕೂಡ ಕ್ವಶನ್ ಕೇಳ್ಬೋದು. ಅಥವಾ ಕಂಪ್ಯೂಟರ್ನ ಕಂಡುಹಿಡಿದವ್ರು ಯಾರು ಅಂತ ಕೇಳಿದ್ರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಚಾರ್ಲಸ್ ಬ್ಯಾಬೇಜ್ ಅವರು. ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಮೂರನೇ ಕ್ವಶನ್ನು, ಕೀಬೋರ್ಡ್ ಯಾವ ಡಿವೈಸ್ ಆಗಿದೆ ಅಥವಾ ಯಾವ ಸಾಧನವಾಗಿದೆ ಅಂತ ಕೇಳೋದಾದರೆ, ನಮಗೆ ಈ ಒಂದು ಕೀಬೋರ್ಡ್ ಅನ್ನೋದು ಇನ್ಪುಟ್ ಡಿವೈಸ್, ಇನ್ಪುಟ್ ಸಾಧನವಾಗಿದ್ದು ಕೀಬೋರ್ಡ್ ಮೂಲಕ ಡೇಟಾ ಮತ್ತು ಕಮೆಂಟ್ಸನ್ನು ಕಂಪ್ಯೂಟರ್ಗೆ ಎಂಟರ್ ಮಾಡುತ್ತೆ ಈ ಒಂದು ಕೀಬೋರ್ಡು. ನೆಕ್ಸ್ಟು ಮೂರನೇ ಕ್ವಶನ್ ಬಂದುಬಿಟ್ಟು, ಸರಿ ಇದು 4ನೇ ಕ್ವಶನ್ ಮಾಡ್ಕೊಳ್ಳಿ, ಇದರಲ್ಲಿ 3 ಬಂದಿದೆ. ಮಾನಿಟರ್ ಯಾವ ಡಿವೈಸ್ ಆಗಿದೆ. ಮಾನಿಟರ್ ಒಂದು ಔಟ್ಪುಟ್ ಡಿವೈಸ್ ಆಗಿದೆ. ಮಾನಿಟರು ಕಂಪ್ಯೂಟರ್ನಲ್ಲಿ ಪ್ರೋಸೆಸ್ ಆಡ ಮಾಹಿತಿಯನ್ನು ಸ್ಕ್ರೀನ್ ಮೇಲೆ ತೋರಿಸುತ್ತದೆ. ಮಾನಿಟ್ರ್ ಏನು ಮಾಡುತ್ತಪ್ಪ ಅಂದರೆ ಆ ಕಂಪ್ಯೂಟ್ರಲ್ಲಿರುವಂತಹ ಮಾಹಿತಿನ ನಮಗೆ ಸ್ಕ್ರೀನ್ ಮೇಲೆ ಕಾಣೋ ಥರ ಮಾಡುತ್ತೆ. ಈ ಒಂದು ಮಾನಿಟರ್ ಬಂದುಬಿಟ್ಟು ಔಟ್ಪುಟ್ ಡಿವೈಸ್ ಆಗಿದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಾನಿಟರ್ ಯಾವ ಡಿವೈಸ್ ಅಂದರೆ ಇದು ಒಂದು ಔಟ್ಪುಟ್ ಡಿವೈಸ್ ಆಗಿದೆ. ಸೊ 5th ಕ್ವಶನ್ ಬಂದುಬಿಟ್ಟು, ಫುಲ್ ಫಾರ್ಮ್ ಆಫ್ CPU ಅಂದರೆ ಅದರ ವಿಸ್ತೃತ ರೂಪ ಕೇಳ್ತಾರೆ, ಹೇಳೋಕ್ಕಾಗಲ್ಲ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರೀತಾರೆ. ಫುಲ್ ಫಾರ್ಮ್ ಆಫ್ CPU ಅಂದರೆ ಸೆಂಟ್ರಲ್ ಪ್ರೊಸೆಸ್ ಯೂನಿಟ್. CPU ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡುತ್ತದೆ. ಈ ಒಂದು CPU ಏನು ಮಾಡುತ್ತೆ ಅಂದರೆ ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡುತ್ತದೆ. ಈ ಒಂದು CPUನ ಕೆಲಸ ಆಗಿರುತ್ತೆ. ಸೊ ಫುಲ್ ಫಾರ್ಮ್ ಆಫ್ CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದು ಏನು ಕೆಲಸ ಮಾಡುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಇದು 6th ಕ್ವಶನ್ ಆಗಿರುತ್ತೆ. ಕಂಪ್ಯೂಟರ್ನಲ್ಲಿ ಇನ್ಪುಟ್ ಎಂದರೆ ಏನು ಅಂದರೆ, ಇನ್ಪುಟ್ ಅಂದರೆ ಏನು ಅಂತ ಕರೀತಾರೆ ಕಂಪ್ಯೂಟರಲ್ಲಿ ಅಂದರೆ, ಡೇಟಾವನ್ನು ನಾವು ಇನ್ಪುಟ್ ಅಂತ ಕರಿತೀವಿ. ಕಂಪ್ಯೂಟರ್ಗೆ ನೀಡುವ ಮೂಲ ಅಂಕಿ ಅಂಶಗಳನ್ನು ಡೇಟಾ ಎನ್ನುತ್ತೇವೆ. ಇದು ಒಂದು ನಿಮಗೆ ಕ್ಲೀನಾಗಿ ಕಾಣಿಸ್ಲಿಲ್ಲ ಅಂದರೆ ಆರಾಮಾಗಿ ನಾನು ಹೇಳ್ತಾ ಇದ್ದೀನಲ್ವ, ಇದೇ ವಾಯ್ಸ್ನ ನೀವು ನೀಟಾಗಿ ನೋಟ್ಸ್ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ. ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ನೋದಾದರೆ ನಾನು ಹೇಳ್ತೀನಲ್ಲ, ಅದನ್ನೇ ನೀವು ರೈಟ್ ಮಾಡ್ಕೊಳ್ಳಿ. ಕಂಪ್ಯೂಟರ್ಗೆ ನೀಡುವ ಮೂಲ ಅಂಕಿ ಅಂಶಗಳನ್ನು ನಾವು ಡೇಟಾ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಡೇಟಾವನ್ನು ಸಂಸ್ಕರಿಸುವ ಘಟಕ ಯಾವುದು ಅಂದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು CPU ಆಗಿರುತ್ತೆ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ.
ಇದರ ವಿಸ್ತೃತ ರೂಪನೂ ಕೇಳ್ಬೋದು, ಅಥವಾ ಇದೊಂದು ಯಾವ ಸಾಧನ ಆಗಿದೆ ಅಂತಲೂ ಕೂಡ ಕೇಳ್ಬೋದು, ಅಥವಾ ಆ ಡೇಟಾವನ್ನು ಸಂಸ್ಕರಿಸುವ ಘಟಕ ಯಾವುದು ಅಂದರೂ ಕೂಡ CPU ಆನ್ಸರ್ ಆಗಿರುತ್ತೆ. ತುಂಬ ಇಂಪಾರ್ಟೆಂಟು, ರಿವಿಷನ್ ಕೂಡ ಮಾಡ್ಕೊಳ್ಳಿ, ಹಂಗಾರೆ ನೆನಪಿರುತ್ತೆ. ಇದೊಂದು ಕಂಪ್ಯೂಟರ್ ಇರುತ್ತಲ್ಲ, ಒಂದೇ ಸಲ ನೆನಪಿಗೆ ಬಂದಲ್ಲ, ಕೆಲವೊಂದು ತುಂಬ ಒಂದು 10 ಸಲ ನಾವು ರಿವಿಷನ್ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಕಂಪ್ಯೂಟರ್ನ ಮೆದುಳು, ಬ್ರೈನ್ ಆಫ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ರು ಕೂಡ CPU ಆಗಿರುತ್ತೆ. ಆ CPU ಡೇಟಾವನ್ನು ಸಂಸ್ಕರಿಸಿ ಮತ್ತು ಎಲ್ಲ ಘಟಕಗಳನ್ನು ಕಂಟ್ರೋಲ್ ಮಾಡುತ್ತೆ ಇದು. ಅದರಿಂದ ಇದನ್ನು ಮೆದುಳು ಅಂತ ಕರೀತಾರೆ, ಕಂಪ್ಯೂಟರ್ನ ಮೆದುಳು ಅಂತ ಕರೀತಾರೆ. ಬ್ರೈನ್ ಆಫ್ ಕಂಪ್ಯೂಟರ್ ಅಂತಲೂ ಕೂಡ ಕೇಳ್ಬೋದು, ನಮಗೆ ಇಂಗ್ಲೀಷಲ್ಲಾದರೂ ಕೇಳ್ಬೋದು, ಕನ್ನಡದಲ್ಲಾದರೂ ಕೂಡ ಕೇಳ್ಬೋದು, ನೆನಪಿರಬೇಕು. ಇದಕ್ಕೆ ಆನ್ಸರ್ ಬಂದುಬಿಟ್ಟು CPU ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಇಂಟರ್ನೆಟ್ ಬ್ರೌಸರ್ ಯಾವುದು ಅಂತ. ಗೂಗಲ್ ಕ್ರೋಮ್ನ ಇಂಟರ್ನೆಟ್ ಬ್ರೌಸರ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಮೌಸ್ನ ಬಳಕೆ ಏನು ಅಂದರೆ ನಾವು ಮೌಸ್ನ ಕಂಪ್ಯೂಟ್ರಲ್ಲಿ ಯಾಕೆ ಬಳಸ್ತೀವಿ ಅಂತ. ಪಾಯಿಂಟ್ ಆ್ಯಂಡ್ ಕ್ಲಿಕ್, ಮೌಸ್ ಕರ್ಸರ್ ಮೂವ್ ಮಾಡಿ ಸೆಲೆಕ್ಟ್, ಕ್ಲಿಕ್, ಡ್ರ್ಯಾಗ್ ಮಾಡಲು ಈ ಒಂದು ಮೌಸ್ನ ನಾವು ಯೂಸ್ ಮಾಡ್ತೀವಿ. ತುಂಬ ಇಂಪಾರ್ಟೆಂಟು ಮೌಸು ಕೂಡ. ಈ ಒಂದು ಮೌಸ್ನ ನಾವು ಕಂಪ್ಯೂಟರ್ನಲ್ಲಿ ಪಾಯಿಂಟ್ ಮತ್ತು ಕ್ಲಿಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ಕರ್ಸರ್ನ ಮೂವ್ ಮಾಡೋಕ್ಕೆ ಬಾಣದ ಗುರುತು ಕಾಣ್ತಾ ಇರುತ್ತಲ್ವ, ಅದಕ್ಕೋಸ್ಕರ, ಮತ್ತು ಅದನ್ನು ಸೆಲೆಕ್ಟ್ ಮಾಡೋಕ್ಕೆ, ಕ್ಲಿಕ್ ಮಾಡೋಕ್ಕೆ, ಡ್ರ್ಯಾಗ್ ಮಾಡೋಕ್ಕೂ ಕೂಡ ಈ ಒಂದು ಮೌಸ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಲಾಸ್ಟ್ನೇ ಕ್ವಶನ್ ಆಗಿರುತ್ತೆ, ಇನ್ಪುಟ್ ಡಿವೈಸ್ ಯಾವುವು ಅಂತ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಕೀಬೋರ್ಡು, ಮೌಸು ಮತ್ತು ಮೈಕ್ರೋಫೋನ್ನ ನಾವು ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ಈ ಮೂರನ್ನು ಕೂಡ ಇವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಆನ್ಸರ್ ನೋಡಿದ ತಕ್ಷಣ ನಮಗೆ ಪರ್ಫೆಕ್ಟಾಗಿ ಇದೆ ಅಂತ ಗೊತ್ತಾಗಬೇಕು, ಯಾಕಂದರೆ ಇವಾಗ ಈಸಿ ಆಗುತ್ತೆ ಇದು ಓದಬೇಕಾದ್ರೆ. ಕಂಪ್ಯೂಟರ್ ಮತ್ತು 4 ಆಪ್ಷನ್ಸ್ ನೋಡಿದಾಗ ನಮಗೆ ತುಂಬ ಗಲಿಬಿಲಿಯಾಗಿ ಕನ್ಫ್ಯೂಸ್ ಜಾಸ್ತಿ ಆಗಿಬಿಡುತ್ತವೆ. ಅದಕ್ಕೋಸ್ಕರ ನೀಟಾಗಿ ರೈಟ್ ಮಾಡ್ಕೊಂಡು, ನೋಟ್ಸ್ ಮಾಡ್ಕೊಂಡು ಮತ್ತೆ ರಿವಿಷನ್ ಮಾಡಿರಿ, ತುಂಬ ಇಂಪಾರ್ಟೆಂಟು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ರಲ್ವ, ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದೆ. ಸೊ ಇದೇ ಥರ ನಿಮಗೆ ಇಷ್ಟ ಆಯಿತು ಅಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಕೂಡ ಬೇರೆ ಸಬ್ಜೆಕ್ಟ್ನೆಲ್ಲ ನಾನು ಇದೇ ಥರ ಡೈಲಿ 10 ಕ್ವಶನ್ನ ಮಾಡಿಬಿಟ್ಟು ಆ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಕ್ಲಾರಿಟಿ ಇಲ್ಲ ಅಂದರೆ ನಾನು ಹೇಳ್ತಾ ಇರ್ತೀನಲ್ವ, ಅದನ್ನೇ ನೀಟಾಗಿ ಬರ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ, ನಾನು ಕೂಡ ಸಾಧ್ಯ ಆದರೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.